ಹೋರಾಟಗಾರರ ತ್ಯಾಗ ಬಲಿದಾನ ಸ್ಮರಿಸೋದು ಪ್ರತಿಯೊಬ್ಬರ ಕರ್ತವ್ಯ. ಶಿಡ್ಲಘಟ್ಟ. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 80 ವರ್ಷಗಳು ಪೂರ್ಣಗೊಂಡಿರುವ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನ ಹಾಗೂ ದೇಶ ಪ್ರೇಮವನ್ನು ಸ್ಮರಿಸೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಅಂತ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ವೀರಾಪುರ ಮಂಜುನಾಥ್ ಹೇಳಿದರು. ನಗರದಲ್ಲಿ ಶನಿವಾರ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ದೊರೆತಿಲ್ಲ. ಬ್ರಿಟಿಷರ ಆಳ್ವಿಕೆಯಿಂದ ದೇಶವನ್ನು ಮುಕ್ತಗೊಳಿಸಲು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಹಲವರು ರಕ್ತದಾನ ಮಾಡಿ ಪ್ರಾಣ ತ್ಯಾಗ ಮಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅಂತಹ ಮಹನೀಯರ ತ್ಯಾಗದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಅಂತ ಹೇಳಿದ್ರು. ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನ ಕೇವಲ ಆಚರಣೆಗಳಿಗೆ ಸೀಮಿತಗೊಳಿಸದೆ ಅದರ ಮಹತ್ವವನ್ನ ಇಂದಿನ ಯುವ ಪೀಳಿಗೆಗೆ ತಿಳಿಸಬೇಕಾಗಿದೆ. ದೇಶಕ್ಕಾಗಿ ಹೋರಾಡಿದ ಮಹನೀಯರ ಆದರ್ಶಗಳು ಹಾಗೂ ದೇಶ ಪ್ರೇಮದ ಸಂದೇಶವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ವೀರಾಪುರ ಮಂಜುನಾಥ್ ತಿಳಿಸಿದ್ರು. ದೇಶದ ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸೋದರ ಜೊತೆಗೆ ಸಂವಿಧಾನದ ಆಶಯಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು, ರಾಷ್ಟ್ರೀಯ ಏಕತೆ ಮತ್ತು ಸಹಬಾಳ್ವೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆ ನೀಡಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಶಿಕುಮಾರ್ ಧ್ವಜಾರೋಹಣ ನೆರವೇರಿಸಿ ನೆರೆದಿದ್ದವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಛಾಯಾ ರಮೇಶ್, ಮುನೇಗೌಡ, ಮಲ್ಲಿಕಾರ್ಜುನ್, ಮಾಜಿ ಅಧ್ಯಕ್ಷ ಕೆ ನಾಗರಾಜ್, ಕರಗಪ್ಪ, ಸಹ ಕಾರ್ಯದರ್ಶಿ ಲೋಕೇಶ್, ಸದಸ್ಯರಾದ ನಂದಿ ರಾಜೇಶ್, ನಾರಾಯಣಸ್ವಾಮಿ, ನಯನ್ ಮಹೇಶ್, ರಾಮದಾಸ್, ತಮೀಂ ಪಾಷಾ, ವಹಾಬ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ದೇಶಪ್ರೇಮಿಗಳು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸಹೋದ್ಯೋಗಿ ಹಿರಿಯ ಮತ್ತು ಕಿರಿಯ ಇವತ್ತಿನ ನಾವು ನಮ್ಮ ಪತ್ರಕರ್ತರ ಭವನದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ನಮ್ಮ ಸಂಘಕ್ಕೆ ನಮ್ಮ ಹಿರಿಯರಾದ ಹೇಗೆ ಹಿರಿಯರು ಒಂದು ಸಂಘವನ್ನ ಸಂಘವನ್ನು ನಾವಿಬ್ಬರು ಕೂಡ ಒಗ್ಗಟ್ಟಾಗಿ ಮುನ್ನಡೆಸಲು ಬರ್ತಾ ಇದ್ವಿ. ಇವತ್ತು ಸ್ವತಂತ್ರ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಅನೇಕ ಹಿರಿಯರು, ದೇಶ ಪ್ರೇಮಿಗಳು, ದಾರ್ಶನಿಕರು, ಜಾತಿ ಧರ್ಮ ಮೀರಿ ವಿರುದ್ಧ ಹೋರಾಡಿ ಸ್ವತಂತ್ರವನ್ನ ತಂದುಕೊಟ್ಟಿದ್ದಾರೆ. ಅವ್ರು ತಂದುಕೊಟ್ಟಂತ ಒಂದು ಸ್ವತಂತ್ರಕ್ಕೆ ಅನೇಕ ಹುತಾತ್ಮರಾಗಿದ್ದಾರೆ. ಅವರನ್ನೆಲ್ಲ ಕೂಡ ಸ್ಮರಿಸ್ತಾರೆ. ನಾವು ಅವ್ರು ತಂದುಕೊಂಡ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ, ಸ್ವತಂತ್ರವನ್ನ ನಾವು ಯಾವುದೇ ರೀತಿಯಲ್ಲಿ ಅದಕ್ಕೆ ಧಕ್ಕೆ ಬರ್ದಂಗೆ ನಮ್ಮ ವಿಧಿಮಿತಿಯಲ್ಲಿ ದೇಶವನ್ನ ಕಟ್ಟೋಣ. ಆ ದೇಶ ಮೊದಲು, ಆಮೇಲೆ ನಾವು, ಆಮೇಲೆ ಜಾತಿ ಅಥವಾ ಧರ್ಮ. ಹಾಗಾಗಿ ಇದು ಸ್ವತಂತ್ರ ದಿನಾಚರಣೆಯನ್ನ ನಾವೆಲ್ಲ ಕೂಡ ಒಟ್ಟಿಗೆ ಸೇರಿ ಆಚರಣೆ ಮಾಡಿದ್ವಿ. ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಒಂದು ದೇಶವನ್ನ ಕಟ್ತಕ್ಕಂಥ, ದೇಶ ಇದ್ರೆ ಆಗುವಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಕೂಡಿ ಬಾಳೋಣ. ಈ ಒಂದು ಸ್ವತಂತ್ರ ದಿನಾಚರಣೆ ಇದು ನಮ್ಮ ಅಧ್ಯಕ್ಷರು ಧ್ವಜಾರೋಹಣ ನಿರ್ವಹಿಸಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಮುನೇಗೌಡ ಆಗಿರ್ಬೋದು, ವಹಾಬ್ ಆಗಿರ್ಬೋದು, ಜಮೀರ್, ಕರಗಪ್ಪ, ನಾಗರಾಜು, ನಮ್ಮ ರಾಮದಾಸ್, ಹೆನ್ಮೇಶು, ಲೋಕೇಶ್, ರಾಜೇಶ್, ನಾಗೇಶ್ವರ ಎಲ್ಲ ಸನ್ಮಿತ್ರರು ಕೂಡ ಕೈ ಜೋಡಿಸಿದ್ದೀವಿ. ಇದೇ ಒಂದು ರೀತಿಯಲ್ಲಿ ಮಿಕ್ಕ ಎಲ್ಲಾ ಕಾರ್ಯಕ್ರಮಗಳು ಕೂಡ ಒಗ್ಗಟ್ಟಾಗಿ ಸಣ್ಣ ಪುಟ್ಟ ದಿನಾಂಕಗಳು ಬರ್ಬೋದು. ಅದನ್ನೆಲ್ಲ ಒಟ್ಟಿಗೆ ಹೋಗೋಣ. ಈ ಒಂದೆರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಮತ್ತು ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ, ಅಥವಾ ಭಾರತ ಮಾತೆಗೂ, ಅದು ನಮ್ಮ ಅಂಬೇಡ್ಕರ್, ನಮ್ಮ ಭಾರತ ಮಾತೆ ಮತ್ತು ಮಹಾತ್ಮ ಗಾಂಧಿಗೂ ಕೂಡ ಕೈ ಹೃದಯಪೂರ್ವಕ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ.